ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ರಾಜಕೀಯ ಕೆಸರೆರಚಾಟದತ್ತ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ. ವೈಯಕ್ತಿಕ ತೇಜೋವಧೆಯತ್ತ ಇಳಿದ ಜಿಲ್ಲಾ ಕೇಂದ್ರದ ರಾಜಕೀಯ. ಸುಧಾಕರ್ ದಲಿತ ವಿರೋಧಿ ಎಂಬ ಪೋಸ್ಟರ್ ಪ್ರತ್ಯಕ್ಷ. ಮಧ್ಯರಾತ್ರಿಯಲ್ಲೇ ಹಿಡಿದು ರಂಪಾಟ ಮಾಡಿದ ಬಿಜೆಪಿ ನಾಯಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಹೇಳನ ಮಾಡುತ್ತಿರುವುದಕ್ಕೆ ಖಂಡನೆ. ಆಗಸ್ಟ್ 12ರಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಘೋಷಣೆ. ನೂತನ ತಾಲೂಕು ಚೇಳೂರು ಬಂದ್ ಸಂಪನ್ನ. ಸರ್ಕಾರಿ ಕಚೇರಿಗಳು ಗ್ರಾಮದಿಂದ 5-6 ಕಿಲೋಮೀಟರ್ ದೂರದಲ್ಲಿ ಮಾಡುವುದಕ್ಕೆ ವಿರೋಧ. ಚೇಳೂರು ಸಮೀಪದಲ್ಲೇ ನಿರ್ಮಿಸಲು ಆಗ್ರಹ. ನಂದಿಬೆಟ್ಟ ಮತ್ತಷ್ಟು ಪ್ರಸಿದ್ಧವಾಗಲು ಮುಂಗಾರು ಓಟ ಸಹಕಾರಿ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ದಿವ್ಯಶ್ರೀ ನಂದಿ ಹಿಲ್ಸ್ ಮಾನ್ಸೂನ್ ರನ್ ಯಶಸ್ವಿ. 3,000ಕ್ಕೂ ಹೆಚ್ಚು ಓಟಗಾರರು ಭಾಗಿ. ವಾರ್ತೆಗಳ ವಿವರ. ಕಳೆದ ಆಗಸ್ಟ್ 7ರಂದು ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ನೆನಪಿದೆಯಲ್ವೇ? ಇದೇ ಪ್ರಕರಣ ಇದೀಗ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ರಾಜಕೀಯ ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಅಷ್ಟೇ ಅಲ್ಲ, ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ವೈಯಕ್ತಿಕ ನಿಂದನೆಗೂ ಮುಂದಾಗಿದ್ದು, ಇದು ಜಿಲ್ಲಾ ಕೇಂದ್ರದ ರಾಜಕೀಯವನ್ನು ಮತ್ತಷ್ಟು ಬೆಚ್ಚಗಾಗಿಸಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ ದಿನೇ ದಿನೇ ಗಂಭೀರ ಸ್ವರೂಪ ಪಡೆಯುತ್ತಿದ್ದು, ದಿನಕ್ಕೊಂದು ಹೊಸ ತಿರುವು ಪಡೆಯುತ್ತಿದೆ. ನಿನ್ನೆ ರಾತ್ರಿ ಸುಧಾಕರ್ ದಲಿತ ವಿರೋಧಿ ಎಂದು ಮುದ್ರಿಸಿದ ಪೋಸ್ಟರ್ಗಳನ್ನು ಕೆಲವರು ಸಾಗಿಸುತ್ತಿರುವ ವಿಚಾರ ತಿಳಿದ ಬಿಜೆಪಿ ನಾಯಕರು ಮಧ್ಯರಾತ್ರಿಯಲ್ಲೇ ದಾಳಿ ನಡೆಸಿ ಹಿಡಿದಿದ್ದು, ಪೋಸ್ಟರ್ ಸಾಗಿಸುತ್ತಿದ್ದವರನ್ನು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆದಿದೆ. ಇದು ಮತ್ತಷ್ಟು ಗಂಭೀರ ಸ್ವರೂಪ ಪಡೆದಿದ್ದು, ಒಬ್ಬರ ಮೇಲೆ ಮತ್ತೊಬ್ಬರು ಪರಸ್ಪರ ದೂರು ನೀಡುವವರೆಗೂ ಹೋಗಿರುವುದು ವಿಶೇಷ. ಶನಿವಾರ ರಾತ್ರಿ ಸುಧಾಕರ್ ದಲಿತ ವಿರೋಧಿ ಎಂದು ಮುದ್ರಿಸಿದ ಪೋಸ್ಟರ್ಗಳನ್ನು ಕಾಂಗ್ರೆಸ್ ಯುವ ಮುಖಂಡರೆನಿಸಿಕೊಂಡ ಬಂಗಾರಿ ಮತ್ತು ಹಮೀಂ ಎಂಬುವವರು ಕಾರಿನಲ್ಲಿ ಹಾಕಿಕೊಂಡು ಹೋಗುತ್ತಿದ್ದ ವೇಳೆ ಬಿಜೆಪಿ ಮುಖಂಡರು ತಡೆದು ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಸುಧಾಕರ್ ವಿರುದ್ಧ ವೈಯಕ್ತಿಕ ತೇಜೋವಧೆ ಮಾಡುವ ರೀತಿಯಲ್ಲಿದ್ದ ಪೋಸ್ಟರ್ಗಳು ಕಂಡುಬಂದಿದ್ದು, ಇದನ್ನು ಕಂಡ ಬಿಜೆಪಿ ಮುಖಂಡರು ತೀವ್ರ ಆಕ್ರೋಶಗೊಂಡು ಬಂಗಾರಿ ಮತ್ತು ಹಮೀಂರನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ಏನ್ ನಿನ್ನ ಹೆಸರು? ಇದೇನಾ ನೀನು ಮಾಡೋದು ಊರಲ್ಲಿ? ಇದೇನಾ ಏನ್ ಮಾಡಿರೋದು ನೀನು? ಏನ್ ಮಾಡಿದ್ ನೀನು? ಏನ್ ಪೋಸ್ಟರ್ ತಂದು ಊರಲ್ಲೆಲ್ಲ ಮೆತ್ತಾ ಇರೋದು ನೀನು? ಏನೋ ನೀನು ಬಸ್ಸಲ್ಲಿ ನೀನು ನಿಲ್ಸಿರ್ ನೋಡ್ಲಿಲ್ಲ? ಕಾರಲ್ಲಿ ನೀನು ಇಟ್ಕೊಂಡಿಲ್ಲ? ಸರ್ ಇವನು ಫ್ರಾಡ್ ನನ್ ಮಗ ಸರ್ ಇವನು. ಹೆಂಗ ನೀನ್ ಪೋಸ್ಟರ್ಗಳು ಊರಲ್ಲೆಲ್ಲ ಮತ್ತೆ ಹೆಂಗ? ಸರ್ ನೀವು ಅವ್ರು ಸಪೋರ್ಟ್ ಮಾಡಬೇಡಿ ಸರ್. ನೀನ್ ಯಾಕೋ ಏನು ನೀನು ನೀನ್ ಕಾರಲ್ಲಿ ಇಟ್ಕೊಂಡಿದ್ಯಲ್ಲ? ನಿನ್ ಕಾರಲ್ಲೆಲ್ಲ ಇಟ್ಕೊಂಡಿರೋದು ನೀನೇ ಇಟ್ಕೊಂಡಿರೋದು ಕಾರಲ್ಲೇ. I am ready to face.
ಇದೇ ವೇಳೆಗೆ ಮಧ್ಯಪ್ರವೇಶ ಮಾಡಿದ ಪೊಲೀಸರು ಉಭಯರನ್ನು ಸಮಾಧಾನ ಪಡಿಸಿದ್ದು ನಂತರ ಪೊಲೀಸ್ ಠಾಣೆಗೆ ಕರೆ ತಂದಿದ್ದಾರೆ. ಸಂಜೆಯ ವೇಳೆಗೆ ಆರಂಭವಾದ ಈ ಪೋಸ್ಟರ್ ರಗಳೆ ಮುಂಜಾನೆಯವರೆಗೂ ಮುಂದುವರೆದಿದ್ದು 6ನೇ ವಾರ್ಡಿನ ನಗರಸಭಾ ಸದಸ್ಯೆ ಪತಿ ಮುನಿರಾಜು ಅವರನ್ನು ನಿಂದಿಸಿ ಜಾತಿ ನಿಂದನೆ ಮಾಡಿರೋದಾಗಿ ಬಿಜೆಪಿಯಿಂದ ದೂರು ನೀಡಿದರೆ ತಮ್ಮ ಕಾರಿನ ಮೇಲೆ ದಾಳಿ ಮಾಡಿ ರಾಬರಿ ಮಾಡಿರೋದಾಗಿ ಆರೋಪಿಸಿ ಕಾಂಗ್ರೆಸ್ನವರು ಪ್ರತಿ ದೂರು ನೀಡಿರುವುದಾಗಿ ತಿಳಿದು ಬಂದಿದೆ. ಮನೇಲಿ ಊಟ ಮಾಡಿಕೊಂಡು ಚೆನ್ನೈಪುರಕ್ಕೆ ಹತ್ರ ವಾಕಿಂಗ್ ಹೋಗಿದ್ವಿ. ಆ ವಾಕಿಂಗ್ ಹೋಗೋ ಸಮಯದಲ್ಲಿ ಬಂಗಾರಿ ಮತ್ತು ಅಮೀಮ್ ಎಲ್ಲ ಇದ್ದರು ಅಲ್ಲಿ ಎಲ್ಲಿ ಲೈಬ್ರರಿ ಮುಂದೆ. ಅಲ್ಲಿ ಬಸ್ ಬಂತು, ಅಶ್ವಮೇಧ ಬಸ್ಸು, ಗೌರ್ಮೆಂಟ್ ಬಸ್ ಬಂತು. ಅದರಲ್ಲಿ ನಮ್ಮ ಸಾಹೇಬ್ರದ್ದು ಲಿಥಿಯೋಸು ಪೋಸ್ಟರ್ಸ್ ಎಲ್ಲ ಇಳಿಸಿದ್ರು ಕಾರ್ಗೆ. ಏನ್ರೋ ಇದು ನಮ್ಮ ಸಾಹೇಬ್ರದ್ದೆಲ್ಲ ಇಂಟು ಮಾರ್ಕಕ್ಕೆ 40 ಲಕ್ಷ ಲಂಚ ತಗೊಂಡು ಹಿಂಗೆ ಮಾಡಿದ್ದೀರಾ ಅಂತ ಕೇಳಿದ್ದಕ್ಕೆ ಇವಾಗ ಅಂದ್ಬಿಟ್ಟು ಜಾತಿ ನಿಂದನೆಯಾಗಿ ಮಾತಾಡಿ ಅವಾಚ್ಯ ಶಬ್ದಗಳಿಂದ ಬೈದು ನನ್ನ ಮತ್ತು ಅವಮಾನಿಸಿದ್ದಾರೆ ನನ್ನ. ಮತ್ತು ಅವ್ರು ಹೇಳ್ತಾರೆ ಏಮ್ ಸೇಸ್ಕೊ ಪೊಂಡ್ಲೇ ಮಿರೋ MLA ಉಂಡಾಡೋ ಅಂತ ಸೇರ್ಸೋಡಂದ್ಬಿಟ್ಟು ಅವರು ಹೇಳಿದ್ದಾರೆ. ನನ್ನನ್ನು ಜಾತಿ ನಿಂದನೆ ಮಾಡಿ ಎಲ್ಲ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅವರು. ಅವ್ರಿಗೊಂದು ನ್ಯಾಯ ನಮಗೊಂದು ನ್ಯಾಯನಾ? ಕಂಪ್ಲೇಂಟ್ ದೂರು ಕೊಟ್ಟಿದ್ದೀನಿ ನಾನು ಆಲ್ರೆಡಿ. ಅವ್ರು ದೂರು ತೊಗೊಂಡಿದ್ದಾರೆ, ನಾವು FIR ಮಾಡ್ತೀನಿ ನಡ್ರಪ್ಪ ಅಂದ್ಬಿಟ್ಟು ಹೇಳ್ತಾರೆ ಅವರು. ಉಭಯ ದೂರುಗಳನ್ನು ಪಡೆದಿರುವ ಪೊಲೀಸರು ವಿಚಾರಣೆ ನಡೆಸಿ ಪ್ರಕರಣ ದಾಖಲಿಸುವ ಭರವಸೆ ನೀಡಿದ್ದು, ಪೊಲೀಸರು ಬಿಜೆಪಿ ಮುಖಂಡರು ನೀಡಿದ ದೂರು ದಾಖಲಿಸದೆ ನಿರ್ಲಕ್ಷ್ಯ ಮಾಡಿದ್ದಾರೆ. ನಗರದಲ್ಲಿ ಪ್ರತಿಭಟನೆ ನಡೆಸುವುದಾಗಿ ನಗರಸಭೆ ಅಧ್ಯಕ್ಷ ಗಜೇಂದ್ರ ಮತ್ತು ಬಿಜೆಪಿ ಮುಖಂಡ ಮರಳುಕುಂಟೆ ಕೃಷ್ಣಮೂರ್ತಿ ಎಚ್ಚರಿಕೆ ನೀಡಿದ್ದಾರೆ. ಭಾನುವಾರ ಸಂಜೆಯವರೆಗೂ ಯಾವುದೇ ದೂರು ದಾಖಲಿಸದ ಪೊಲೀಸರು ಕಾಯುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಬಂಗಾರಿ ಅಂತ, ವಿನಯ್ ಬಂಗಾರಿ ಅಂತ, ಅಮೀಮ್ ಅಂತ ಕಾಂಗ್ರೆಸ್ ಉಪಾಧ್ಯಕ್ಷ ಅಂತೆ, ಮತ್ತು ಇನ್ನೊಬ್ಬರು ಪ್ರಾಧಿಕಾರ ಸದಸ್ಯ ಅಂತೆ, ಇನ್ನೊಬ್ಬ ಸುಧಾಕರ್ ಅಂತ ಹೇಳ್ಬಿಟ್ಟು ಇವ್ರು ಮೂವರು ಪೋಸ್ಟರ್ ಹಂಚಿಕೆ ಮಾಡಿ ಎಲ್ಲ ಮೆತ್ತಲಿಕ್ಕೆ ಮತ್ತು ಬೇರೆ ಬೇರೆ ಕಡೆ ಹಂಚಿಕೆ ಮಾಡೋದಕ್ಕೆ ಹೊರಟಿದ್ದಾರೆ. ಆವಾಗ ನಮ್ಮ ಸದಸ್ಯರು ಅಲ್ಲಿ ಸ್ಥಳಕ್ಕೆ ಭೇಟಿಗೆ ಕೊಟ್ಟಾಗ ಅವ್ರಿಗೆ ಒಂದು ಜಾತಿ ನಿಂದನೆ ಮಾಡಿದ್ದಾರೆ, ಅವರು ವಿರುದ್ಧ ಹೇಳಕಾರಿ ಮಾತುಗಳು ಬೈದಿದ್ದಾರೆ. ಆ ಕೂಡಲೇ ನಮಗೆ ಮಾಹಿತಿ ತಿಳಿದಿದ ತಕ್ಷಣ ಸ್ಥಳಕ್ಕೆ ಭೇಟಿ ಕೊಟ್ಟು ನಾವು ಸುಮಾರು ಜನ ಸ್ಥಳಕ್ಕೆ ಕೊಟ್ಟಾಗ ನಮ್ಮೇಲೇ ಅವರು ದೌರ್ಜನ್ಯ ಮಾಡ್ಲಿಕ್ಕೆ ಬರ್ತಾರೆ ಈ ಕಾಂಗ್ರೆಸ್ ಬೆಂಬಲಿಗರೆಲ್ಲ. ಇವತ್ತು ಪೊಲೀಸ್ನವ್ರಿಗೆ ಹಂಗೆ ದೂರು ಕೊಟ್ಟಿದ್ದಾರೆ, ಕರ್ಕೊಂಬಂದು ಅವ್ರ ಗಾಡಿ ಸೀಸ್ ಮಾಡಿದ್ದಾರೆ, ಪೋಸ್ಟರ್ಸ್ ಇದೆ, ಅವ್ರ ಗಾಡಿಯಲ್ಲಿ ಡ್ರಿಂಕ್ಸ್ ಇದೆ, ಮತ್ತು ಅವ್ನು ಕರ್ಕೊಂಬಂದು ಒಳಗಡೆ ಕುಣಿಸಿದ್ದಾರೆ. ಇವತ್ತು ನಾವು ಕೇಸು ಮಾಡಿರಿ ಅಂದರೆ ಅವರು ಕಂಪ್ಲೇಂಟ್ ತೆಗೆದುಕೊಂಡಿದ್ದಾರೆ, ಇದುವರೆಗೂ FIR ಮಾಡಿಲ್ಲ. ಅದಕ್ಕೋಸ್ಕರ ನಾವು ಒತ್ತಡ ಮಾಡ್ತೀವಿ. ಇವತ್ತೇನಾದ್ರು ಕೇಸ್ ಮಾಡಲಿಲ್ಲ ಅಂದರೆ ನಾಳೆ ಎಲ್ಲರೂ ಸೇರಿ ನಾವು SP ಕಚೇರಿ ಮುಂಭಾಗ ನಾವು ಧರಣಿ ಮಾಡಬೇಕಂತೇಳಿ ತೀರ್ಮಾನ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಸ್ವಲ್ಪ ಸಮಯ ಕೇಳಿದ್ದಾರೆ. ಅದಕ್ಕೋಸ್ಕರ ತಮ್ಮ ಮುಖಾಂತರ ಈ ಥರ ಏನು ಚಿಕ್ಕಬಳ್ಳಾಪುರದಲ್ಲಿ ಏನೇನು ಒಂದು ಗಲಭೆಗಳು ಸೃಷ್ಟಿ ಮಾಡ್ತಾ ಇದ್ದಾರೆ ಎಲ್ಲ ಕಾಂಗ್ರೆಸ್ ಅವರಿಂದನೇ ಇದೆ ಗಲಭೆಗಳಾಗ್ತಾ ಇರೋದು ಇವತ್ತು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ದ್ವೇಷ ಕಾರುತ್ತಿರುವ ಕಾಂಗ್ರೆಸ್ನ ವಿನಯ್ ಬಂಗಾರಿ ಮತ್ತು ಹಮೀಮ್ ಸೇರಿ ಹಲವರು ಪೋಸ್ಟರ್ಗಳನ್ನು ಅಂಟಿಸುವ ಪ್ರಯತ್ನ ಮಾಡಿದ್ದು, ಚಾಲಕ ಬಾಬು ಅವರ ಆತ್ಮಹತ್ಯೆ ವಿಚಾರದಲ್ಲಿಯೂ ಇವರ ಕೈವಾಡ ಇರುವ ಶಂಕೆಯನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ವ್ಯಕ್ತಪಡಿಸಿದ್ದಾರೆ. ಒಟ್ಟಿನಲ್ಲಿ ಚಾಲಕ ಬಾಬು ಅವರ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ಕೆಸರೆರಚಾಟ, ಆರೋಪ ಪ್ರತ್ಯಾರೋಪ ಮತ್ತು ದೂರು ಪ್ರತಿದೂರುವರೆಗೂ ತಲುಪಿದ್ದು, ಈ ರಾಜಕೀಯ ದ್ವೇಷ ಮುಂದೆ ಯಾವ ದಿಕ್ಕಿನಲ್ಲಿ ಸಾಗಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ನಾಳೆ ಪ್ರೊಟೆಸ್ಟ್ ಇದೆ ದಲಿತ ಸಂಘಟನೆಗಳಿಂದ ಎಲ್ಲ ನಾಗರಿಕರಿಂದ. ಅವರು ಅದಕ್ಕೇನೋ ಪೋಸ್ಟರ್ಸ್ ಮಾಡಿಸಿದ್ರಂತೆ, ಅಂದರೆ ದಲಿತ ಹುಡುಗರ ಸಾವಿಗೆ ನ್ಯಾಯ ಸಿಗಬೇಕು ಅಂತ. ಆ ಪೋಸ್ಟರ್ಸು ಇವ್ರು ಕಾರಲ್ಲಿ ಪ್ರಿಂಟಿಂಗ್ ಪ್ರೆಸ್ಸಿಂದ ಕಾರಲ್ಲಿ ಇಟ್ಕೊತಾ ಇದ್ದಾರೆ ಅಂತ ಅಲ್ಲಿ ಹೋಗ್ಬಿಟ್ಟು ಏಕಾಏಕಿ ಅವರು ನಗರಸಭೆ ಅಧ್ಯಕ್ಷರು ಯಾರ್ಯಾರು ಹೋಗಿ ಗಲಾಟೆ ಮಾಡಿದ್ದಾರೆ. ಮತ್ತು ಅಮೀಮ್ ಅನ್ನೋ ಹುಡುಗನ್ನ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ರು ಅಂತ ನನಗಿರೋ ಮಾಹಿತಿ. ಸೊ ಅವರು ಇವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಮೀಮು ಸಹ ನಗರಸಭೆ ಅಧ್ಯಕ್ಷರು ಮತ್ತೊಬ್ಬರು ಯಾರೋ ಮುನ್ರಾಜು ಅನ್ನೋರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ, ಅಟೆಂಪ್ಟ್ ಮರ್ಡರ್ ಕೇಸ್ ಬುಕ್ ಮಾಡಿ ಅಂತ ಇಬ್ಬರು ಕೊಟ್ಕೊಂಡಿದ್ದಾರೆ ಕಂಪ್ಲೇಂಟ್. ನನಗೆ ಗೊತ್ತಿಲ್ಲ. ಇವರು ಅಟೆಂಪ್ಟ್ ಮರ್ಡರು, ರಾಬರಿ ಥೆಫ್ಟ್ ಕೇಸು ಈ ಹುಡುಗ ಕೊಟ್ಟಿದ್ದಾನೆ, ಅಮೀಮ್ ಅನ್ನೋ ಹುಡುಗ. ಅವರು ಕೇಸ್ ಕೊಟ್ಟಿದ್ದಾರೆ. ನಾನು ಪೊಲೀಸವ್ರಿಗೆ ಹೇಳಿದ್ದೀನಿ, ನಾನು ಹಸ್ತಕ್ಷೇಪ ಮಾಡಲ್ಲ, ವಾಸ್ತವದ ಮೇಲೆ ಕಂಪ್ಲೇಂಟ್ ಮಾಡಿ. ಇವ್ರು ತಪ್ಪು ಮಾಡಿದ್ರು ಇವ್ರದ್ದು ತಪ್ಪೆ, ಅವ್ರು ತಪ್ಪು ಮಾಡಿದ್ರು ಅವ್ರದ್ದೇ ತಪ್ಪೆ ಅಂತ ಹೇಳಿದ್ದೀನಿ. ಮೋಸ್ಟ್ಲಿ ಅದು ಪೊಲೀಸವರು ಕ್ರಮ ತಗೊತಾರೆ. ಬಟ್ ಇವರು ನಗರಸಭೆ ಅಧ್ಯಕ್ಷರು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಕ್ಕೆ ಹೋದ್ರು ಅಂತ ಪೊಲೀಸವ್ರು ಹೇಳಿದ ಪ್ರಾಥಮಿಕ ಮಾಹಿತಿ ನನಗೆ. ಬಟ್ ಫರ್ದರ್ ತಾವೇ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಶ್ರೀ
ಕ್ಷೇತ್ರ ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಭಕ್ತರ ನಂಬಿಕೆಯ ಧಾರ್ಮಿಕ ಕ್ಷೇತ್ರವಾಗಿದೆ. ಇಂತಹ ಕ್ಷೇತ್ರದ ವಿರುದ್ಧ ಇತ್ತೀಚಿನ ದಿನಗಳಲ್ಲಿ ಅವಹೇಳನ ಮಾಡುವ ಪ್ರಕ್ರಿಯೆ ಅಧಿಕವಾಗಿದ್ದು, ಇಂತಹ ಕ್ರಮಗಳನ್ನು ಖಂಡಿಸಿ ಆಗಸ್ಟ್ 12ರಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ ಧರ್ಮಸ್ಥಳದ ವಿರುದ್ಧ ನಡೆಯುತ್ತಿರುವ ಅಪಪ್ರಚಾರಕ್ಕೆ ತಡೆ ಹಾಕಿ ಒತ್ತಾಯಿಸಲು ನಿರ್ಧರಿಸಲಾಗಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಅವರು, ಅನಾದಿ ಕಾಲದಿಂದಲೂ ಧರ್ಮಸ್ಥಳದ ಬಗ್ಗೆ ಹಿಂದೂ ಧರ್ಮೀಯರಿಗೆ ಅಪಾರವಾದ ಭಕ್ತಿ ಮತ್ತು ಗೌರವ ಭಾವಗಳಿವೆ. ಇಂತಹ ಕ್ಷೇತ್ರದಲ್ಲಿ ನಡೆದಿವೆ ಎಂದು ಆರೋಪಿಸುತ್ತಿರುವ ಪ್ರಕರಣಗಳ ಬಗ್ಗೆ ಎಸ್ಐಟಿ ತನಿಖೆ ಮಾಡುತ್ತಿದ್ದು, ಸತ್ಯಾಸತ್ಯತೆ ಹೊರತರಲಿ. ಆದರೆ ಎಸ್ಐಟಿ ಅಧಿಕಾರಿಗಳು ಯಾವುದೇ ವಿಚಾರ ಹೇಳದಿದ್ದರೂ ಅನಗತ್ಯವಾಗಿ ಅಪಪ್ರಚಾರಗಳನ್ನು ಹಬ್ಬಿಸುತ್ತಿರುವುದು ನೋವಿನ ಸಂಗತಿಯಾಗಿದೆ ಎಂದರು. ಯಾವುದೇ ಅಪರಾಧ ಪ್ರಕರಣದ ತನಿಖೆ ಹಂತದಲ್ಲಿ ಯಾರೂ ಮಾತನಾಡುವಂತಿಲ್ಲ. ಆದರೆ ಧರ್ಮಸ್ಥಳದ ಬಗ್ಗೆ ಅತಿ ಹೆಚ್ಚು ಅಪಪ್ರಚಾರ ಮಾಡುತ್ತಿರೋದರ ಹಿಂದೆ ಷಡ್ಯಂತರವಿರುವಂತೆ ಕಾಣುತ್ತಿದೆ. ಹಾಗಾಗಿ ಕೂಡಲೇ ಈ ಅಪಪ್ರಚಾರಗಳಿಗೆ ತಡೆ ಹಾಕಬೇಕು. ಎಸ್ಐಟಿ ತಂಡ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ವಾಸ್ತವಾಂಶ ಹೊರತರಬೇಕು. ಒಂದು ವೇಳೆ ಯಾರೇ ತಪ್ಪು ಮಾಡಿದರೂ ಅವರಿಗೆ ಶಿಕ್ಷೆಯಾಗಬೇಕು. ಅದನ್ನು ಬಿಟ್ಟು ಅನಗತ್ಯ ಅಪಪ್ರಚಾರ ಮಾಡುವುದನ್ನು ಖಂಡಿಸಿ ಮಂಗಳವಾರ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದರು. ಏನು ಇವತ್ತು SIT ರಚನೆ ಮಾಡಿದ್ದಾರೆ, ಈ ವಿಚಾರವಾಗಿ ಅದು ನಮಗೂ ಹೆಣ್ಣುಮಕ್ಳಿದ್ದಾರೆ, ಅಕ್ಕ ತಂಗಿರಿದ್ದಾರೆ, ಮಕ್ಕಳು ಮೊಮ್ಮಕ್ಕಳಿದ್ದಾರೆ, ಹೆಣ್ಣುಮಕ್ಕಳು. ಯಾರಿಗೆ ಅನ್ಯಾಯ ಆಗಿದ್ರು ಅದು ನಾವು ಕೂಡ ಖಂಡಿಸ್ತೇವೆ. ನ್ಯಾಯಯುತವಾದ ತನಿಖೆ ಆಗಿ ಯಾರು ತಪ್ಪುಗಳು ಮಾಡಿರ್ತಾರೆ ಆ ತನಿಖೆ ಮುಖಾಂತರ ಗೊತ್ತಾಗಿರ್ತದೆ. ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದಿದೆ. ಅದು ಹೆಣ್ಣದ ಗಂಡದ ಮೂಳೆ ಇನ್ನೊಂದು ಮತ್ತೊಂದು, ಅದು ರೇಪ ಎಲ್ಲ ಮಾಡ್ರ ಇನ್ನೊಂದು ಮತ್ತೊಂದು ಎಲ್ಲನೂ ಇವತ್ತು ತಂತ್ರಜ್ಞಾನ ಜಾಸ್ತಿ ಆಗಿದೆ. ತನ್ಮೂಲಕ ನ್ಯಾಯಯುತವಾದ ತನಿಖೆಯಾಗಿ ಆ ಥರ ಏನೋ ತಪ್ಪು ಕಂಡು ಬಂದಲ್ಲಿ ಅದನ್ನು ಶಿಕ್ಷೆ ಆಗಲಿ. ಬಟ್ ಅಂಥ ಪುಣ್ಯಕ್ಷೇತ್ರದಲ್ಲಿ ಇವತ್ತು ಭೂಮಿ ಮೇಲೆ ವಿಶ್ವದಲ್ಲಿ ಸತ್ಯ ನ್ಯಾಯ ಧರ್ಮಕ್ಕೆ ಯಾವುದಾದ್ರು ಖ್ಯಾತಿಯಾಗಿದೆ ಅದು ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದು ನಾವು ನೀವು ಅಲ್ಲ ಹೇಳೋದು, ಇಡೀ ವಿಶ್ವನೇ ಹೇಳ್ತದೆ. ಅಂಥ ಜಾಗದಲ್ಲಿ ಇವತ್ತು ಯಾರೋ ಅಲ್ಲಿ ಏನು ಉದ್ದೇಶ ಇಟ್ಕೊಂಡು ಮಾಡಿದ್ರು ನಮಗಂತೂ ಗೊತ್ತಿಲ್ಲ. ಹಾಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ಕೂಡ ಇವತ್ತು ಸತ್ಯ ಹೊರಗೆ ಬರಲಿ, ಆ ಸತ್ಯ ಉಳಿಲಿ, ಧರ್ಮ ಉಳಿಲಿ, ಅಧರ್ಮ ಅಳಿಲಿ. ಚಿಕ್ಕಬಳ್ಳಾಪುರ ನಗರದ MG ರಸ್ತೆಯ ಮರಳು ಸಿದ್ದೇಶ್ವರ ದೇವಾಲಯದ ಮುಂದೆ ಪ್ರತಿಭಟನೆ ಮೆರವಣಿಗೆ ಆರಂಭವಾಗಲಿದ್ದು, MG ರಸ್ತೆ ಮೂಲಕ ಬಂದು ಶಿಡ್ಲಘಟ್ಟ ವೃತ್ತದಲ್ಲಿ ಕೆಲಕಾಲ ಪ್ರತಿಭಟನೆ ನಡೆಸಲಾಗುವುದು. ಇದು ಧಾರ್ಮಿಕ ಕ್ಷೇತ್ರದ ಮೇಲೆ ನಡೆಯುತ್ತಿರುವ ಅಪಪ್ರಚಾರದ ವಿರುದ್ಧ ಮಾಡುತ್ತಿರುವ ಹೋರಾಟವಾಗಿದ್ದು, ಇಂತಹ ಹೋರಾಟಕ್ಕೆ ಪ್ರತಿಯೊಬ್ಬರೂ ಕೈಜೋಡಿಸುವಂತೆ ಅವರು ಮನವಿ ಮಾಡಿದರು. ಧಾರ್ಮಿಕ ಭಾವನೆಗಳು, ಧಾರ್ಮಿಕ ನಂಬಿಕೆಗಳಿಗೆ ಧಕ್ಕೆ ಬರುವ ರೀತಿಯಲ್ಲಿ ಯಾರೂ ನಡೆದುಕೊಳ್ಳಬಾರದು. ಆದರೆ ಧರ್ಮಸ್ಥಳ ವಿಚಾರದಲ್ಲಿ ಇದು ನಡೆಯುತ್ತಿರುವ ಕಾರಣ ಬೀದಿಗಿಳಿದು ಹೋರಾಟ ನಡೆಸಬೇಕಿದೆ ಎಂದರು. ಯಾವುದೇ ಧರ್ಮ ಇರಲಿ, ಅಪಪ್ರಚಾರ, ಸುಳ್ಳು ಆರೋಪಗಳನ್ನು ಯಾರೂ ಮಾಡಬಾರದು. SIT ಅಧಿಕಾರಿಗಳು ಈಗಾಗಲೇ ತನಿಖೆ ನಡೆಸಿದ್ದು, ಇಂತಹ ಅಪಪ್ರಚಾರಗಳು ತನಿಖೆಯ ಮೇಲೆ ಪ್ರಭಾವ ಬೀರುವ ಆತಂಕವಿದೆ. ಹಾಗಾಗಿ ಧಾರ್ಮಿಕ ಕ್ಷೇತ್ರವಾಗಿ ಧರ್ಮಸ್ಥಳದ ವಿಚಾರದಲ್ಲಿ ನಡೆಯುತ್ತಿರುವ ಷಡ್ಯಂತರ ಖಂಡಿಸಿ ಪ್ರತಿಭಟನೆ ನಡೆಸಲಾಗುತ್ತಿದೆ. ಇದಕ್ಕೆ ಪ್ರತಿಯೊಬ್ಬರೂ ಸಹಕರಿಸುವಂತೆ ಅವರು ಕೋರಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಅಂಗರೇಕಹಳ್ಳಿ ರವಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ತನ್ಮೂಲಕನೂ ಕರೆ ಕೊಡ್ತೀವಿ. ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ಮರಳು ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ಸತ್ಯ ಶೋಧನೆಗಾಗಿ ಇದು ಧರ್ಮ ಉಳಿಲಿ ಅಧರ್ಮ ಅಳಿಲಿ ಅಂತ ಅನ್ನೋದು ಹಿನ್ನೆಲೆಯಲ್ಲಿ ಮರಳು ಸಿದ್ದೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯಲ್ಲಿ ಬಂದು ಶಿಡ್ಲಘಟ್ಟ ಸರ್ಕಲಲ್ಲಿ ಪ್ರೊಟೆಸ್ಟ್ ಮಾಡಿ ಪೊಲೀಸ್ ಪರ್ಮಿಷನ್ ಕೂಡ ತಗೊಂಡಿದ್ದೀವಿ. ಜಿಲ್ಲಾಧಿಕಾರಿಗಳಿಗೆ ಹೋಗಿ ನಾವು ಮನವಿಯನ್ನು ಕೊಡುವಂಥ ಕಾರ್ಯಕ್ರಮ ಮಂಗಳವಾರ ಬೆಳಗ್ಗೆ 10 ಗಂಟೆಗೆ ನಾವು ಆಯೋಜನೆ ಮಾಡಿಕೊಂಡಿದ್ದೀವಿ.
ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದು ನೂತನವಾಗಿ ರಚನೆಯಾಗಿರುವ ತಾಲೂಕು ಘೋಷಣೆಯಾಗಿ ವರ್ಷಗಳೇ ಕಳೆದರೂ ಈವರೆಗೆ ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಕಚೇರಿ ಕಟ್ಟಡಗಳಾಗಲಿ ಮೂಲ ಸೌಲಭ್ಯಗಳಾಗಲಿ ಒದಗಿಸುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಇನ್ನು ಇದೀಗ ಸರ್ಕಾರಿ ಕಚೇರಿಗಳನ್ನು ನಿರ್ಮಿಸಲು ಉದ್ದೇಶಿಸಿರುವ ಜಾಗವೇ ವಿವಾದಕ್ಕೆ ಕಾರಣವಾಗಿದ್ದು, ಈ ಎಲ್ಲ ವಿಚಾರಗಳನ್ನು ಮುಂದಿಟ್ಟುಕೊಂಡು ಆ ತಾಲೂಕು ಬಂದ್ಗೆ ಕರೆ ನೀಡಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾಗಿದ್ದ ವೇಳೆ ಬಾಗೇಪಲ್ಲಿ ತಾಲೂಕಿನಲ್ಲಿ ಚೇಳೂರನ್ನು ಪ್ರತ್ಯೇಕ ಮಾಡಿ ಚೇಳೂರು ತಾಲೂಕೆಂದು ಘೋಷಣೆ ಮಾಡಲಾಯಿತು. ಹೀಗೆ ತಾಲೂಕು ಘೋಷಣೆಯಾಗಿ ವರ್ಷಗಳೇ ಕಳೆದಿವೆ. ಆದರೆ ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಸರ್ಕಾರಿ ಕಚೇರಿಗಳಾಗಲಿ ಮೂಲ ಸೌಲಭ್ಯಗಳಾಗಲಿ ಒದಗಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ತಾಲೂಕು ಕೇಂದ್ರದಲ್ಲಿ ಇರಬೇಕಾದ ಕನಿಷ್ಠ ಮೂಲ ಸೌಲಭ್ಯಗಳೂ ಇಲ್ಲದೆ ತಾಲೂಕು ಕೇಂದ್ರದ ಪಟ್ಟ ಇದ್ದರೂ ಗುಡ್ಡಗಾಡು ಪ್ರದೇಶದ ಗ್ರಾಮದಂತಿದೆ ಚೇಳೂರು. ಈ ನಡುವೆಯೇ ಚೇಳೂರು ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ತಾಲೂಕು ಕಚೇರಿ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳನ್ನು ನಿರ್ಮಾಣ ಮಾಡಲು ಕೊನೆಗೂ ಸರ್ಕಾರ ಒಪ್ಪಿಗೆ ನೀಡಿದೆ. ಆದರೆ ಗ್ರಾಮದ ಆಸುಪಾಸಿನಲ್ಲೇ ನಿರ್ಮಾಣವಾಗಬೇಕಿದ್ದ ಸರ್ಕಾರಿ ಕಚೇರಿಗಳು ತಾಲೂಕು ಕೇಂದ್ರದಿಂದ 5-6 ಕಿಲೋಮೀಟರ್ ದೂರದಲ್ಲಿ ನಿರ್ಮಾಣ ಮಾಡಲು ಶಾಸಕ ಸುಬ್ಬಾರೆಡ್ಡಿಯವರು ನೀಲನಕ್ಷೆ ಮಾಡಿದ್ದಾರಂತೆ. ಇದಕ್ಕೆ ಕಾರಣ ಪ್ರಸ್ತುತ ಸರ್ಕಾರಿ ಕಚೇರಿಗಳು ನಿರ್ಮಿಸಲು ಉದ್ದೇಶಿಸಿರುವ ಜಾಗದ ಅಕ್ಕಪಕ್ಕ ಕೆಲ ರಾಜಕೀಯ ನಾಯಕರ ಜಮೀನು ಇರುವುದೇ ಆಗಿದೆ ಎಂಬುದು ಕೆಲವರ ಆರೋಪವಾಗಿದೆ. ಅಂದರೆ ತಮ್ಮ ಭೂಮಿಗೆ ಉತ್ತಮ ಬೆಲೆ ಬರುವಂತೆ ಮಾಡುವ ಉದ್ದೇಶದಿಂದ ಕೆಲ ರಾಜಕೀಯ ನಾಯಕರು ಇಡೀ ತಾಲೂಕಿನ ಜನತೆಗೆ ತೊಂದರೆ ನೀಡಲು ಮುಂದಾಗಿದ್ದಾರಂತೆ. ಪ್ರಸ್ತುತ ಸರ್ಕಾರಿ ಕಚೇರಿಗಳು ನಿರ್ಮಿಸಲು ಉದ್ದೇಶಿಸಿರುವ ಜಾಗಕ್ಕೆ ಹೋಗಲು ಜನರು ತೀವ್ರ ಪರದಾಡಬೇಕಾದ ಸ್ಥಿತಿ ಇದೆಯಂತೆ. ಯಾರೋ ಕೆಲ ನಾಯಕರು ಜಮೀನು ಬೆಲೆ ಬರುವಂತೆ ಮಾಡಲು ತಾಲೂಕಿನ ಜನತೆಗೆ ತೊಂದರೆ ನೀಡುವುದು ಯಾವ ನ್ಯಾಯ ಎಂಬುದು ಚೇಳೂರು ತಾಲೂಕಿನ ಜನತೆಯ ಪ್ರಶ್ನೆಯಾಗಿದೆ. ಈ ಕುರಿತು ಈಗಾಗಲೇ ಶಾಸಕರಿಗೆ ಈ ಸಂಬಂಧ ಮನವಿ ಮಾಡಲಾಗಿದ್ದು, ಇದಕ್ಕೆ ಸ್ಪಂದಿಸಿಲ್ಲ ಎಂಬ ಆರೋಪವೂ ಕೇಳಿಬಂದಿದೆ. ಹಾಗಾಗಿಯೇ ರೋಸಿ ಹೋದ ಸಾರ್ವಜನಿಕರು ಇಂದು ಚೇಳೂರು ತಾಲೂಕು ಬಂದ್ ಮಾಡಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿವಿಧ ಸರ್ಕಾರಿ ಕಚೇರಿಗಳು ಚೇಳೂರು ಆಸುಪಾಸಿನಲ್ಲಿಯೇ ನಿರ್ಮಾಣವಾಗಬೇಕು. ತಾಲೂಕು ಕೇಂದ್ರಕ್ಕೆ ಅಗತ್ಯವಿರುವ ಮೂಲ ಸೌಲಭ್ಯಗಳನ್ನು ಒದಗಿಸಲು ಆಗ್ರಹಿಸಿ ಚೇಳೂರು ಬಂದ್ಗೆ ಕರೆ ನೀಡಲಾಗಿದ್ದು, ಈ ಬಂದ್ಗೆ ಉತ್ತಮ ಸ್ಪಂದನೆ ವ್ಯಕ್ತವಾಗಿದೆ. ಮಾತ್ರವಲ್ಲ, ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಎಲ್ಲರೂ ಬೆಂಬಲ ವ್ಯಕ್ತಪಡಿಸಿದರು. ಚೇಳೂರು ತಾಲೂಕಾಗಿ ಹಲವು ವರ್ಷಗಳು ಕಳೆದರೂ ಯಾವುದೇ ಸರ್ಕಾರಿ ಕಚೇರಿಗಳು ಪ್ರಾರಂಭವಾಗಿಲ್ಲ. ತಾಲೂಕು ಸರ್ಕಾರಿ ಕಚೇರಿಗಳ ಕಟ್ಟಡಗಳು ಪಟ್ಟಣದಿಂದ 5-6 ಕಿಲೋಮೀಟರ್ ದೂರದಲ್ಲಿ ನಿರ್ಮಿಸಲು ಅಧಿಕಾರಿಗಳು ಯತ್ನಗಳನ್ನು ನಡೆಸಿದ್ದಾರೆ ಎನ್ನಲಾಗಿದೆ. ಇದಕ್ಕೆ ಚೇಳೂರು ಜನತೆಯಿಂದ ತೀವ್ರ ವಿರೋಧ ವ್ಯಕ್ತವಾಗಿದ್ದು, ತಾಲೂಕು ಕಚೇರಿ ಸೇರಿದಂತೆ ಎಲ್ಲ ಸರ್ಕಾರಿ ಕಚೇರಿಗಳು ಚೇಳೂರಿನಲ್ಲೇ ನಿರ್ಮಾಣವಾಗಲಿ ಎಂದು ಭಾನುವಾರ ಸ್ವಯಂ ಪ್ರೇರಿತ ಬಂದ್ ಕರೆ ನೀಡಲಾಗಿತ್ತು. ಇನ್ನು ಚೇಳೂರು ಬಂದ್ ಹಿನ್ನೆಲೆಯಲ್ಲಿ ಎಲ್ಲ ಅಂಗಡಿ ಮುಂಗಟ್ಟುಗಳನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ದಿನನಿತ್ಯ ವಾಹನಗಳು ಮತ್ತು ಜನತೆಯಿಂದ ಗಿಜಗೊಡುತ್ತಿದ್ದ ಚೇಳೂರು ಮುಖ್ಯ ರಸ್ತೆ ಇಂದು ಬಿಕೋ ಎನ್ನುತ್ತಿದ್ದವು. ಚೇಳೂರಿನ ಎಲ್ಲ ಸಂಘ ಸಂಸ್ಥೆಗಳು ಬಂದ್ಗೆ ಸಹಕಾರ ನೀಡಿದ್ದು, ಬಂದ್ನಲ್ಲಿ ಹಲವಾರು ಸಂಘ ಸಂಸ್ಥೆಗಳು ರಾಜ್ಯ ಒಕ್ಕಲಿಗರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿ ಕೋನಪರೆಡ್ಡಿ ಬೆಂಬಲ ವ್ಯಕ್ತಪಡಿಸಿದ್ರು. ಇದರಿಂದ ಚೇಳೂರು ವ್ಯಾಪಾರ ವಹಿವಾಟು ಸ್ತಬ್ಧವಾಗಿತ್ತು. ಹಿಂಡಬೇಡಿ, ದಯಮಾಡಿಸಿ ನೀವು ಈ ಚೇಳೂರಿನಲ್ಲೇ KEB ಆಫೀಸ್ ಇದೆ, ಅದೊಂದು ನಿಮ್ಮದೇ ಒಂದು ಸರ್ಕಾರ ಇದೆ, ಒಂದು ರೆಜಲ್ಯೂಷನ್ ಮಾಡಿಸಿ ಮೊಟ್ಟ ಮೊದಲನೇ ಆದ್ಯತೆಯನ್ನು KEB ಆಫೀಸಲ್ಲಿ ಪ್ರಜಾಸೌಧವನ್ನು ಕಟ್ಟಲು ನೀವು ಒಂದು ತಮ್ಮಲ್ಲಿ ಒಂದು ಮನವಿಯನ್ನು ಮಾನ್ಯ ಶಾಸಕರಲ್ಲಿ ಮನವಿ. ಯಾಕಂದರೆ ನಿಮ್ಮ ಅಭಿವೃದ್ಧಿ ಕೆಲಸ ಏನೇ ಇರಲಿ, ಚೇಳೂರಿನ ಜನ ಪ್ರಜಾಸೌಧ ನೀವು ಇಲ್ಲಿಂದ 7 ಕಿಲೋಮೀಟರ್ 6ರಿಂದ 7 ಕಿಲೋಮೀಟರ್ ದೂರ ಇದೆ. ಚಿಂಕಪಲ್ಲಿ ಸರ್ವೆ ನಂಬರ್ 2ರಲ್ಲಿ ಗುರುತಿಸಿದ್ದಾರೆ ಅಂತಂದರೆ ನಿಮಗೆ ಪ್ರಜಾಸೌಧ ಅಂದರೆ ಒಂದು ತಾಲೂಕು ಆಫೀಸ್
ಹೋಗಬೇಕಾದ್ರೆ ಯಾರು ಹೋಗ್ತಾರೆ? ಮಾನ್ಯ ಶಾಸಕರೇ, ನೀವೇ ಒಂದು ನಿರ್ಣಯ ತಗೋಬೇಕಾಗ್ತದೆ. ಇದು ನಾವು ಯಾವುದೇ ಒಂದು ರಾಜಕೀಯ ಪ್ರೇರಣೆಯಿಂದ ಬಂದು ಕರೆ ಮಾಡಿಲ್ಲ. ನಮ್ಮ ಚೇಳೂರಿನ ಸಮಸ್ತ ಜನರಿಗೆ ಒಳ್ಳೆಯದಾಗಬೇಕು ಅಂತ ಈ ಕರೆಯನ್ನು ಕೊಟ್ಟಿದ್ದೇವೆ. ಅದಕ್ಕೋಸ್ಕರ ಇಲ್ಲಿಂದ 7 ಕಿಲೋಮೀಟರ್ ಚೇಳೂರಿನ ಜನರು ನಡ್ಕೊಂಡು ಹೋಗುವುದು, ಆಟೋದಲ್ಲಿ ಹೋಗುವುದು ಅಂತಂದರೆ ಜನರ ರಕ್ತ ಹೀರೋ ಕೆಲಸ ಮಾಡಬೇಡಿ. ಸಿಎಸ್ ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, BB ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082, 7996776777. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ.
ನಂದಿಬೆಟ್ಟ ಸಹಜ ಪ್ರಾಕೃತಿಕ ಸೌಂದರ್ಯದ ಪ್ರವಾಸೋದ್ಯಮ ತಾಣವಾಗಿ ವಿಶ್ವಮಟ್ಟದ ಗಿರಿಧಾಮವಾಗಿದ್ದು, ಈ ತಾಣದ ಪ್ರಯೋಜನೆ ಜನರಿಗೆ ಲಭಿಸಲು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮುಂಗಾರು ಓಟದಂತಹ ಇನ್ನಷ್ಟು ಚಟುವಟಿಕೆಗಳನ್ನು ಆಯೋಜಿಸಲು ಮುಂದಾಗಬೇಕೆಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಹೇಳಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿಬೆಟ್ಟದ ತಪ್ಪಲಿನಲ್ಲಿ ದಿವ್ಯಶ್ರೀ ಮುಂಗಾರು ಓಟದ ಸ್ಪರ್ಧೆ ವಿಜೇತರಿಗೆ ಬಹುಮಾನ ವಿತರಿಸಿ ಮಾತನಾಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್, ಮುಂಗಾರು ಓಟ, ವಾಕ್ಥಾನ್ನಂತಹ ಚಟುವಟಿಕೆಗಳು ವರ್ಷಪೂರ್ತಿ ಆಯೋಜಿಸುವುದರಿಂದ ಜನರು ಆರೋಗ್ಯದತ್ತ ಸ್ಫೂರ್ತಿಗೊಳ್ಳಲು ಉತ್ತಮ ಅವಕಾಶವಾಗಿದೆ ಎಂದರು. ನಂದಿಬೆಟ್ಟ ವಿಶ್ವವಿಖ್ಯಾತ ಪ್ರವಾಸೋದ್ಯಮ ತಾಣ ಗಿರಿಧಾಮವಾಗಿದೆ. ಇಲ್ಲಿ ಪ್ರವಾಸಿಗರಿಗೆ ಅತ್ಯುತ್ತಮ ಸೌಲಭ್ಯಗಳನ್ನು ನೀಡಲು ಸರ್ಕಾರ ಶ್ರಮಿಸುತ್ತಿದೆ. ರೋಪ್ವೇ ನಿರ್ಮಿಸಲು ಅರಣ್ಯ ಇಲಾಖೆ ನಿಯಮಗಳು ಸೇರಿದಂತೆ ಸಾಕಷ್ಟು ಅಡೆತಡೆಗಳಿವೆ. ಇಲ್ಲಿ ವಿದೇಶಗಳಲ್ಲಿರುವಂತೆ ಇನ್ನಷ್ಟು ಮನರಂಜನಾ ಅನುಕೂಲಗಳನ್ನು ಒದಗಿಸಲು ನಮ್ಮಲ್ಲಿ ಕಾನೂನುಗಳು ಅವಕಾಶ ನೀಡುತ್ತಿಲ್ಲ. ನಾನು ಬ್ರೆಜಿಲ್ನ ರಿಯೋ ಡಿ ಜೆನೆರಿಯೋ ಮುಂತಾದ ಕಡೆ ಭೇಟಿ ಕೊಟ್ಟಿದ್ದೇನೆ. ಅಲ್ಲಿ ನಿಜಕ್ಕೂ ಏನೇನೂ ಇಲ್ಲ. ಆದರೆ ಅವರು ಅದ್ಭುತ ತಾಣಗಳಾಗಿಸಲು ಸಾಕಷ್ಟು ಅನ್ವೇಷಣೆಗಳನ್ನು ಮಾಡಿದ್ದಾರೆ. ಪ್ರವಾಸೋದ್ಯಮಕ್ಕಾಗಿ ಪರಿಸರವನ್ನು ಸಾಕಷ್ಟು ಪರಿವರ್ತಿಸಲಾಗಿದೆ. ಆದರೆ ನಂದಿಬೆಟ್ಟ ಪ್ರಾಕೃತಿಕವಾಗಿಯೇ ಅವೆಲ್ಲವನ್ನೂ ಮೀರಿಸುವಂತಿದೆ. ಇಂತಹ ಸ್ಥಳದಲ್ಲಿ ಮುಂಗಾರು ಓಟ ಆಯೋಜಿಸಿರುವುದು ಪ್ರಶಂಸನೀಯ ಎಂದರು. Which keeps happening around the year, probably many more people will get motivated. I also keep, whenever I come and attend such events, I feel, okay, from tomorrow I should start running. But that tomorrow has never come to me. I have been not able to make up my mind. But still, after seeing this event, hopefully by the next year I should probably at least, if not 10K, at least 5K I should be able to run. Let's hope for good. And I would thank and congratulate our Department of Youth Services for readily agreeing the proposal which was given by Mr. Pramod and the team, and rightly supported by the Department of Tourism, because you know Nandi Hills attracts a lot of visitors in the morning, that too on the holidays, either Saturday or Sunday. People probably come and line up as early as 2 a.m. They come and line up to have the sunrise. Just to view the sunrise, there will be thousands of people coming, because I myself have witnessed that situation where how people come. And today I think they have been deprived of watching the sunrise. I think the sacrifice, whatever they have done, or probably the district administration, as well as the youth services and the tourism department have done that. I don't think they will also feel sad for not being given, because you see, when you head from Bangalore, you see a whole lot of two-wheelers and four-wheelers coming, and especially you see a lot of super bikes also coming. Many people keep coming to our district to have a nice, wonderful scenic beauty of this hills what we have. I think Nandi Hills is a world-renowned hill station, and we are trying our best to up the facilities up there, and we are working. ಮುಂದಿನ ವರ್ಷ ಆಗಸ್ಟ್ 9ರಂದು ನಡೆಯುವ ಮುಂಗಾರು ಓಟದಲ್ಲಿ 21 ಕಿಲೋಮೀಟರ್ ಅಲ್ಲದಿದ್ದರೂ 10 ಕಿಲೋಮೀಟರ್ ಆದರೂ ಓಡಬೇಕೆಂದು ನಿರ್ಧರಿಸಿದ್ದೇನೆ. 5,000 ಓಟಗಾರರು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಅವರು ಆಶಿಸಿದರು. ಶನಿವಾರ ಮತ್ತು ಭಾನುವಾರ ನಂದಿಬೆಟ್ಟಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಾರೆ. ಭಾನುವಾರ ರಾತ್ರಿ 2 ಗಂಟೆ ಸಮಯಕ್ಕೆ ಇಲ್ಲಿ ಬಂದು ಸೂರ್ಯೋದಯ, ಪ್ರಕೃತಿ ಸೌಂದರ್ಯ ಕಣ್ತುಂಬಿಕೊಳ್ಳಲು ಸಾಲುಗಟ್ಟಿ ಬೆಟ್ಟ ಹತ್ತಲು ಕಾದಿರುತ್ತಾರೆ. ಈ ಭಾನುವಾರ ಅಂತಹ ಪ್ರವಾಸಿಗರು ಇಂದು ಭೇಟಿ ಕೊಡುವುದನ್ನು ತ್ಯಾಗ ಮಾಡಿರುವುದು ಕಾರ್ಯಕ್ರಮಕ್ಕೆ ಮಹತ್ವದ ಕೊಡುಗೆ ನೀಡಿದೆ. ಇದಕ್ಕಾಗಿ ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತಗಳು ಕೈಗೊಂಡ ಕ್ರಮಗಳು: ನಂದಿಬೆಟ್ಟದ ರಸ್ತೆಯಲ್ಲಿ ಬೆಳಿಗ್ಗೆ 4 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಸಂಚಾರ ನಿರ್ಬಂಧ ಹೇರಿದ್ದರಿಂದ ಪ್ರವಾಸಿಗರಿಗೆ ಅನಾನುಕೂಲವಾದರೂ ಆರೋಗ್ಯಕ್ಕಾಗಿ ಮುಂಗಾರು ಓಟದಂತಹ ಕಾರ್ಯಕ್ರಮಗಳು ಜನರಲ್ಲಿ ಆರೋಗ್ಯ ಕಾಳಜಿ ಹೆಚ್ಚಿಸಲು ಪೂರಕವಾಗಲು ಸಾಧ್ಯವಾಗಿದೆ ಎಂದರು.
3,000ಕ್ಕೂ ಹೆಚ್ಚು ಓಟಗಾರರು ನಂದಿ ಬೆಟ್ಟದ ಕಠಿಣ ಏರುಗತಿಯ ಮಾರ್ಗದಲ್ಲಿ ಸಾಗಿದರು. ಮಂಜಿನಿಂದ ಆವರಿಸಿದ ಹಸಿರು ಪ್ರಾಕೃತಿಕ ಸೌಂದರ್ಯವನ್ನು ಅನುಭವಿಸಿದರು. ದಿವ್ಯಶ್ರೀ ವಿಸ್ಪರ್ ಆಫ್ ವಿಂಡ್ಸ್ ರೆಸಾರ್ಟ್ನಿಂದ ನಂದಿ ಬೆಟ್ಟದ ಮಿರ್ಜಾ ಇಸ್ಮಾಯಿಲ್ ಸರ್ಕಲ್ವರೆಗಿನ ಗುರಿ ತಲುಪಿ ವಾಪಸ್ ಮತ್ತೆ ಆರಂಭದ ಸ್ಥಳಕ್ಕೆ ತಲುಪಿ ಹಾಫ್ ಮ್ಯಾರಥಾನ್ ಮಹಿಳೆಯರ ವಿಭಾಗದಲ್ಲಿ ಹೀರನ್ ಫಿರ್ದೋಸ್ 1 ಗಂಟೆ 45 ನಿಮಿಷ 26 ಸೆಕೆಂಡ್ನಲ್ಲಿ ಗುರಿ ತಲುಪಿ ಮೊದಲಿಗರಾದರು. ವಿದ್ಯಾ ಸುಂದರೇಶ್ವರ ಮತ್ತು ರೀಟಾ ಸತೀಶ್ ಪಾಟ್ಕರ್ 2 ಮತ್ತು 3ನೇ ಬಹುಮಾನ ಪಡೆದರು. ಪುರುಷರ ವಿಭಾಗದಲ್ಲಿ ಶೈಲೇಶ್ ಕುಶವಾಹ 1 ಗಂಟೆ 14 ನಿಮಿಷ 28 ಸೆಕೆಂಡ್ ಅವಧಿಯಲ್ಲಿ ಗುರಿ ತಲುಪಿ ಪ್ರಥಮ ಬಹುಮಾನ ಪಡೆದರು. ಶಿವಾನಂದ ಚಿಗಾರಿ 2ನೇ ಮತ್ತು ಮೊಹಮ್ಮದ್ ಸಾಹಿಲ್ ಅಣ್ಣಿಗೇರಿ 3ನೇ ಬಹುಮಾನ ಪಡೆದರು. 10 ಕಿಲೋಮೀಟರ್ ಓಟದ ಸ್ಪರ್ಧೆ ಮಹಿಳೆಯರ ವಿಭಾಗದಲ್ಲಿ ಶರಣ್ಯ ವಿಜಯರಾಘವನ್ ಮೊದಲ ಬಹುಮಾನ, ಯುವರಾಣಿ 2ನೇ ಬಹುಮಾನ, ಹರ್ಷಿತಾ HM 3ನೇ ಬಹುಮಾನ ಪಡೆದರು. ಪುರುಷರ ವಿಭಾಗದಲ್ಲಿ ಗೋಪಿಚಂದ್ ಮೊದಲ ಬಹುಮಾನ ಪಡೆದರು. ಅನುಭವ್ ಕುಮಾರ್ಕರ್ 2ನೇ ಬಹುಮಾನ, ಆಕಾಶ್ 3ನೇ ಬಹುಮಾನ ಪಡೆದರು. ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೆಸರು ಬರೆದು ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದ ಚಾಲಕ ಬಾಬು ಅವರ ನಿವಾಸಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಗೌರಿಬಿದನೂರು ತಾಲೂಕಿನ ಇಡಗೂರು ಗ್ರಾಮದ ನಿವಾಸಿಯಾಗಿದ್ದ ಚಾಲಕ ಬಾಬು ಅವರು ಕೆಲ ದಿನಗಳ ಹಿಂದೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ ಮರವೊಂದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದರು. ಬಾಬು ಬರೆದಿದ್ದ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಬರೆಯಲಾಗಿತ್ತು. ಹಾಗಾಗಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಂದು ಇಡಗೂರು ಗ್ರಾಮದ ಬಾಬು ಅವರ ಮನೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ಕಚೇರಿಯಲ್ಲೋ ಇಲ್ಲ ಸೋಷಿಯಲ್ ಇಮಿಡಿಯೇಟ್ ವ್ಯವಸ್ಥೆ ಮಾಡಿಸ್ಬೋದು. ಇದೆಲ್ಲ ಕಾರ್ಯ ಇದೆಲ್ಲ ಮುಗಿದ ತಕ್ಷಣ ಹುಡುಗಿಗೆ ಕೆಲಸ ಇದು ಮಾಡ್ಬೋದು. ಇನ್ನು ಬಾಬು ಅವರ ನಿವಾಸದಿಂದಲೇ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಮಾತನಾಡಿದ ಶಾಸಕರು ಬಾಬು ತಾಯಿ ಹಾಗೂ ಪತ್ನಿಗೆ ಸರ್ಕಾರಿ ಕೆಲಸ ಕೊಡಿಸುವ ಭರವಸೆ ನೀಡಿದರು. ಅದೆಷ್ಟು ದಿನದಲ್ಲಿ ಕೊಡ್ತೀರಾ? ನೀವೊಂದು ಕೆಲಸ ಮಾಡಿ, ನಾನು ಇಮಿಡಿಯೇಟ್ ಇವತ್ತು FIR ತಲುಪ್ಸೋಕೆ ಹೇಳ್ತೀನಿ. ಫಸ್ಟ್ ಇನ್ಸ್ಟಾಲ್ಮೆಂಟ್ 4,12,000 ಆ ಮಗು ಅಕೌಂಟು 500 ಟ್ರಾನ್ಸ್ಫರ್ ಮಾಡಿ. ರಿಮೈನಿಂಗ್ ಯಾವಾಗ ಆಗ್ತೀರಾ ಸರ್? ಚಾರ್ಜ್ ಶೀಟ್ ಈಗ FIR ಸಿಕ್ಕಿದ ತಕ್ಷಣ ಟ್ರಾನ್ಸ್ಫರ್ ಮಾಡ್ತೀರಲ್ಲ? ಓಕೆ. ಇಲ್ಲ, ಪರ್ಮನೆಂಟ್ ಜಾಬ್ ಆ ಮಗುಗೆ ಅವ್ರ ಶ್ರೀಮತಿ ಅವರಿಗೆ ಕೊಡೋಣ. ಆ ಮಗು PUC ಓದಿದೆ. ಅವ್ರ ತಾಯಿಗೆ ಪೆನ್ಷನ್ ಎಷ್ಟು ಬರುತ್ತೆ? ಈಗ ಇಮಿಡಿಯೇಟ್ ಆಗಿ ಡೀಟೇಲ್ಸ್ ನಾನು ತಲುಪಿಸ್ತೀನಿ. ಪೆನ್ಷನ್ ಅವ್ರ ತಾಯಿಗೆ ಬರಂಗ್ ಮಾಡಿ, ಅವ್ರ ಶ್ರೀಮತಿಯವರಿಗೆ ಪರ್ಮನೆಂಟ್ ಕೆಲಸ ಆಗಂಗ್ ನೋಡಿ. ಪ್ರದೀಪ್ ಈಶ್ವರ್ ಭೇಟಿ ವೇಳೆ ಬಾಬು ಕುಟುಂಬಸ್ಥರು ಕಣ್ಣೀರು ಹಾಕಿಕೊಂಡರು. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿ ಬಾಬು ವಾಸವಿದ್ದು, ಬಾಬು ತಾಯಿ ಹಾಗೂ ಆತನ ಅಣ್ಣ ಇಡಗೂರಿನಲ್ಲಿ ವಾಸವಿದ್ದರು. ಇವತ್ತು ಗೌರಿಬಿದನೂರಿನ ಇಡಗೂರಿಗೆ ನಮ್ಮ ಬಾಬು ಅವರು ಅಂತ್ಯ ಸಂಸ್ಕಾರ ಇಲ್ಲಿ ನಡೀತು. ಬಾಬು ಅಂತ ನಮ್ಮ 12ನೇ ವಾರ್ಡಿನ ನಿವಾಸಿ, ಜಿಲ್ಲಾ ಪಂಚಾಯತಿ ಕಚೇರಿಯಲ್ಲಿ ಡ್ರೈವರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ರು. ಕಳೆದ 2 ದಿನಗಳ ಹಿಂದೆ ಜಿಲ್ಲಾ ಪಂಚಾಯತಿ ಅಂದರೆ DC ಆಫೀಸ್ ಆವರಣದಲ್ಲಿ ನೇಣಿಗೆ ಶರಣಾದರು. ಇವತ್ತು ಅವ್ರ ಅಂತ್ಯ ಸಂಸ್ಕಾರನೂ ಈ ಊರಲ್ಲಾಗಿದೆ. ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳೋಣ ಅಂತ ಸ್ಥಳೀಯ ಶಾಸಕನಾಗಿ ನಾನು ಇಲ್ಲಿಗೆ ಬಂದಿದ್ದೀನಿ. ಶ್ರೀಮತಿಯವ್ರನ್ನ ಮತ್ತು ಬಾಬು ಅವ್ರ ತಾಯಿನ ಮತ್ತು ಬಾಬು ಅವ್ರ ಬ್ರದರ್ನ ಮಾತಾಡಿದ್ದೀನಿ. ಈಗಾಗಲೇ
ಸರ್ಕಾರದಿಂದ ಏನು ಮೊದಲ ಇನ್ಸ್ಟಾಲ್ಮೆಂಟ್ 4 ಲಕ್ಷ ಇನ್ನೆರಡು ದಿನದಲ್ಲಿ ಆ ಮಗು ಅಕೌಂಟ್ ಡಿಪಾಸಿಟ್ ಆಗುತ್ತೆ. ಚಾರ್ಜ್ ಶೀಟ್ ಆದ್ಮೇಲೆ ಡಿಪಾಸಿಟ್ ಆಗುತ್ತೆ. ಆ ಮಗು ಪರ್ಮನೆಂಟ್ ಜಾಬ್ ಕೆಲಸ ಕೊಡಿಸೋ ಭರವಸೆ ಕೊಟ್ಟಿದ್ದೀನಿ. ನಾನು ಖಂಡಿತವಾಗೂ ಕೊಡಿಸ್ತೀನಿ. ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಸ್ಪೀಕರ್ ಅವ್ರಿಗೂ ಮಾತಾಡ್ತೀನಿ. ಮತ್ತು ಅವ್ರ ತಾಯಿಯವ್ರಿಗೂ ಒಂದು ಕೆಲಸ ಕೊಡಿಸೋ ಭರವಸೆ ಕೊಡ್ತೀನಿ. ಮತ್ತು ಅವರು ಬ್ರದರ್ ಇದ್ದಾರೆ, ಈಗ ಬಾಬು ಆದಮೇಲೆ ಆ ಕುಟುಂಬಕ್ಕೆ ಇವರೇ ಆಧಾರ. ಆ ಹುಡುಗನಿಗೂ ಒಂದು ಕೆಲಸ ಕೊಡಿಸೋ ಪ್ರಯತ್ನ ಪಡ್ತೀನಿ. ಮತ್ತು ಸರ್ಕಾರದಿಂದ ಏನೆಲ್ಲ ಫೆಸಿಲಿಟೀಸ್ ಇದೆಯೋ ಅಷ್ಟು ಆ ಕುಟುಂಬಕ್ಕೆ ಬಂದು ಬಾಬುಗೆ ಬಂದು ಒಬ್ಬ ಬಾಬು ಅನ್ನೋ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾನೆ, ಡೆತ್ ನೋಟಲ್ಲಿ ಬರೆದಿದ್ದಾನೆ. ಆ ಹುಡುಗನ ಕುಟುಂಬಕ್ಕೆ ಸಾಂತ್ವನ ಹೇಳೋದು ಬಿಟ್ಟು ನಿನ್ನೆಯಿಂದ ಛಲವಾದಿ ನಾರಾಯಣ ಸ್ವಾಮಿಯವರಾಗಲಿ ಭಾಳಷ್ಟು ಜನ BJP ಅವರು ಬಂದು ಇವ್ರ ಕುಟುಂಬದ ಹತ್ರ 10 ನಿಮಿಷ ಮಾತಾಡಿ. ಅಂದರೆ ದಲಿತರ ಸಾವಿಗೆ ಗೌರವನೇ ಇಲ್ವಾ? ಯಾರಾದರೂ ಮೇಲ್ವರ್ಗದವ್ರು ಸತ್ತೋಗಿದ್ದಿದ್ರೆ ಸುಮ್ಮನೆ ಬಿಡೋರ ಇಷ್ಟೊತ್ತಿಗೆ ಬೆಂಕಿ ಹಾಕೋರು ಟೌನ್ಗೆ. ಅದೇ ಮೇಲ್ವರ್ಗದವ್ರು ಯಾರಾದರೂ ನೇಣು ಹಾಕ್ಕೊಂಡು DC ಆಫೀಸ್ ಹತ್ರ ತೀರೋಗಿದ್ರೆ ಇಷ್ಟೊತ್ತಿಗೆ ಸಿಟಿಗೆ ಬೆಂಕಿ ಬೀಳೋದು. ಯಾಕೆಂದರೆ ದಲಿತರು ಸಾವಿರಾರು ವರ್ಷಗಳಿಂದ ಶೋಷಣೆಗೊಳಪಟ್ಟಿದ್ದಾರೆ. ದಲಿತರು SC ST ಸಾವಿಗೆ ಗೌರವನೇ ಇಲ್ವಾ? ಆ ಹುಡುಗ ಡೆತ್ ನೋಟಲ್ಲಿ ಬರೆದಿಟ್ಟಿದ್ದಾನಲ್ಲ ಸಾವಿಗೆ ಕಾರಣ ಅಂತ. ಬಿಡಿ, ಅದು ಬಿಡಿ, ನಾನು ಹಸ್ತಕ್ಷೇಪ ಮಾಡಲ್ಲ. ಅವ್ರ ಕುಟುಂಬ ಕೊಟ್ಟಿರೋ ಕಂಪ್ಲೇಂಟ್ ಆಯಿತು, ಪೊಲೀಸವ್ರಾಯಿತು, ನಾನು ಹಸ್ತಕ್ಷೇಪ ಮಾಡಲ್ಲ ಏನು ಇದರಲ್ಲಿ. ಆದರೆ ನನ್ನ ಕ್ವಶನ್ನು, ಒಬ್ಬ ಹುಡುಗ ಹಿಂಗೆ BJP ಅವ್ರ ಹೆಸರು ಬರೆದು ಸತ್ತೋದ್ರೆ ರಾಜಕಾರಣ ಬಿಡಿ, ಬಂದು ಅವ್ರ ಮನೆಗೆ ಬಂದು ಸಾಂತ್ವನ ಹೇಳೋದು ಬೇಡವೇನ್ರಿ? ಇವತ್ತು ಮತ್ತೆ ಕೇಳ್ತಾ ಇದ್ದೀನಿ, ಮೇಲ್ವರ್ಗದವ್ರೆ ಹಂಗೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಿದ್ರೆ ಬೆಂಕಿ ಹಚ್ಬಿಡೋರು ಇವತ್ತು ಟೌನ್ಗೆ. ದಲಿತರಲ್ವಾಣ? ಯಾರು ನಮ್ಮ ದಲಿತರ ಪಾಡೇ ಇಷ್ಟು ಅನುಭವಿಸ್ಬೇಕಷ್ಟೇ. ಇನ್ನೇನು ಮಾಡ್ತೀರಾ? ಒಂದು ದಲಿತ ಸಾವಿಗೆ ಯಾರಾದರೂ ಡಿಸ್ಕಷನಲ್ಲಿ ನೋಡಿದ್ದೀರಾ? ಪಾಪ ಹುಡುಗ ಅಮಾಯಕ ಸತ್ತೋಗಿದ್ದಾನೆ, ಅವ್ರ ಕುಟುಂಬಕ್ಕೆ ಒಂದು ಆಧಾರ ಆಗೋಣ, ಯಾರೂ ಇಲ್ಲ. ಮಾತಾಡಿದ್ರೆ ಕೇಸಿಂದ ಹೆಸರು ತೆಗಿಬೇಕು. ಭಾಳ ನೋವಿನ ಸಂಗತಿ. ನೋಡಿ, ಮತ್ತೊಮ್ಮೆ ಹೇಳ್ತಿದ್ದೀನಿ, ಸಂಸದರೇ, ನೀವು ಮಾಡಿರೋ ತಪ್ಪನ್ನು ನಾನು ಮಾಡಲ್ಲ. ನಾನು ಶಾಸಕ ಸ್ಥಾನ ಅಂದರೆ ಜವಾಬ್ದಾರಿ ಅಂದ್ಕೊಂಡಿದ್ದೀನಿ, ಪವರ್ ಅಂದ್ಕೊಂಡಿಲ್ಲ. ನಾನು ಪವರ್ರೇ ಅಂದ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀವು ಅಣಕನೂರಲ್ಲಿ ಇರ್ತಿದ್ರಿ. ಮತ್ತೆ ಹೇಳ್ತಿದ್ದೀನಿ. ಆದರೆ ಒಂದು ಸಾವಲ್ಲಿ ನಾನು ರಾಜಕಾರಣ ಮಾಡಲ್ಲ. ಆದರೆ ದಲಿತ ಸಮುದಾಯದ ಹುಡುಗನಿಗೆ ನ್ಯಾಯ ಸಿಗಬೇಕು. ಆರ್ ಮಂಜುನಾಥ್, CTV ನ್ಯೂಸ್, ಗೌರಿಬಿದನೂರು. ಪ್ಲಾಸ್ಟಿಕ್ ಮಾನವನ ಆರೋಗ್ಯದ ಮೇಲೆ ಮಾತ್ರ ದುಷ್ಪರಿಣಾಮ ಬೀರೋದಿಲ್ಲ, ಜೊತೆಗೆ ಪರಿಸರದ ಮೇಲೂ ಅದು ವ್ಯತಿರಿಕ್ತ ಪರಿಣಾಮ ಬೀರುತ್ತೆ. ಹಾಗಾಗಿಯೇ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧಿಸಲಾಗಿದೆ. ಆದರೆ ಕೆಲ ವ್ಯಾಪಾರಿಗಳು ಮಾತ್ರ ಪ್ಲಾಸ್ಟಿಕ್ ಅನ್ನು ಕದ್ದು ಮುಚ್ಚಿ ಮಾರಾಟ ಮಾಡುತ್ತಿದ್ದು, ಇಂತಹವರ ವಿರುದ್ಧ ನಗರಸಭೆ ದಾಳಿ ನಡೆಸಲು ಮುಂದಾಗಿದೆ. ಹಾಗಾದರೆ ಏನು ಈ ಸ್ಟೋರಿ ಅಂತೀರಾ? ಹೌದು, ಪ್ಲಾಸ್ಟಿಕ್ ದುಷ್ಪರಿಣಾಮದ ಕಾರಣ ಪ್ಲಾಸ್ಟಿಕ್ ನಿಷೇಧ ಮಾಡಿ ಸರ್ಕಾರವೇ ಆದೇಶ ನೀಡಿದೆ. ಆದರೆ ಅದು ಸಮರ್ಪಕವಾಗಿ ಅನುಷ್ಠಾನವಾಗಿದೆಯಾ ಎಂದರೆ ಇಲ್ಲ ಎನ್ನುತ್ತಿವೆ ವಾಸ್ತವ ಮೂಲಗಳು. ಯಾಕೆಂದರೆ ಅಧಿಕಾರಿಗಳ ಕಣ್ಣು ತಪ್ಪಿಸಿ ಈಗಲೂ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ತೆರೆಮರೆಯಲ್ಲಿ ನಡೆಯುತ್ತಿದೆ ಎಂಬುದಕ್ಕೆ ಇತ್ತೀಚೆಗೆ ನಗರಸಭೆ ಅಧಿಕಾರಿಗಳು ವಶಪಡಿಸಿಕೊಂಡಿರುವ ಅಪಾರ ಪ್ರಮಾಣದ ಪ್ಲಾಸ್ಟಿಕ್ ನಿದರ್ಶನ. ಹಾಗಾದರೆ ಅಧಿಕಾರಿಗಳ ಆದೇಶ ಎಚ್ಚರಿಕೆಯ ನಡುವೆಯೂ ವ್ಯಾಪಾರಿಗಳು ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರೋದು ಕಾನೂನಿನ ಮೇಲೆ ಭಯ ಇಲ್ಲದ ಕಾರಣದಿಂದಲ್ಲ, ಗೊತ್ತಿಲ್ಲ. ಕಳೆದ ಹಲವು ವರ್ಷಗಳ ಹಿಂದೆಯೇ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ. ಆದರೂ ವ್ಯಾಪಾರಿಗಳು ಮಾತ್ರ ಯಾವುದೇ ಕಾನೂನಿನ ಭಯ ಇಲ್ಲದೆ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿದ್ದಾರೆ. ಈ ವಿಚಾರ ತಿಳಿದ ನಗರಸಭೆ ಪರಿಸರ ಅಭಿಯಂತರ ಉಮಾಶಂಕರ್ ಅವರು ಇತ್ತೀಚೆಗೆ ಮಹಾಕಾಳಿ ರಸ್ತೆಯ ಅಂಗಡಿಯೊಂದರ ಮೇಲೆ ದಾಳಿ ನಡೆಸಿದ್ದು, ಈ ವೇಳೆ ವಿವಿಧ ರೀತಿಯ 311 kg ಪ್ಲಾಸ್ಟಿಕ್ ವಶಕ್ಕೆ ಪಡೆದಿದ್ದಾರೆ.
ಇದೇ ಅಂಗಡಿಯ ಮೇಲೆ ಕಳೆದ 2 ತಿಂಗಳ ಹಿಂದೆ ದಾಳಿ ಮಾಡಿದ್ದ ಅಧಿಕಾರಿಗಳಿಗೆ ಯಾವುದೇ ಪ್ಲಾಸ್ಟಿಕ್ ಸಿಕ್ಕಿರಲಿಲ್ಲವಂತೆ. ಆದರೆ ಇಂದು ಕ್ವಿಂಟಲ್ ಗಟ್ಟಲೆ ಪ್ಲಾಸ್ಟಿಕ್ ಲಭ್ಯವಾಗಿದೆ. ಪ್ರಸ್ತುತ ಪ್ಲಾಸ್ಟಿಕ್ ಲಭ್ಯವಾಗಿರುವ ಅಂಗಡಿ ಮಾಲೀಕನ ವಿರುದ್ಧ ಪ್ರಕರಣ ದಾಖಲಿಸಿರುವ ನಗರಸಭೆ ಅಧಿಕಾರಿಗಳು ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ಮಾಡುತ್ತಿರುವ ಕಾರಣಕ್ಕೆ ದಂಡವನ್ನು ವಿಧಿಸಿದ್ದಾರೆ. ಈಗಾಗಲೇ ನಗರಸಭೆ ಸೇರಿದಂತೆ ಹಲವು ಸ್ವಯಂ ಸೇವಾ ಸಂಸ್ಥೆಗಳು ಪ್ಲಾಸ್ಟಿಕ್ ದುಷ್ಪರಿಣಾಮಗಳ ವಿರುದ್ಧ ಜಾಗೃತಿ ಮೂಡಿಸುತ್ತಿದ್ದರೂ ಪ್ಲಾಸ್ಟಿಕ್ ಬಳಕೆ ಮತ್ತು ಮಾರಾಟ ಅವ್ಯವಹಾರವಾಗಿ ನಡೆಯುತ್ತಿದೆ. ಇನ್ನಾದರೂ ಅಧಿಕಾರಿಗಳು ಈ ದಾಳಿಯನ್ನು ಕೇವಲ 1 ದಿನಕ್ಕೆ ಸೀಮಿತಗೊಳಿಸದೆ ನಿರಂತರವಾಗಿ ದಾಳಿ ನಡೆಸುವ ಮೂಲಕ ಪ್ಲಾಸ್ಟಿಕ್ ಬಳಕೆಗೆ ಶಾಶ್ವತ ತಡೆ ಹಾಕಬೇಕೆಂದು ಪರಿಸರ ಪ್ರೇಮಿಗಳು ಒತ್ತಾಯಿಸಿದರು. ಈ ದಿನ ನಾವು ನಗರ ವ್ಯಾಪ್ತಿಯ ಅಂಗಡಿಗಳಿಗೆ ಭೇಟಿ ನೀಡಿ ಪ್ಲಾಸ್ಟಿಕ್ ಬಗ್ಗೆ ನಾವು ಇದು ಮಾಡಿದಾಗ ಇಲ್ಲಿ ಮಹಾಕಾಳಿ ದೇವಸ್ಥಾನದ ಪಕ್ಕ ಇರುವಂಥ ಈ ಪ್ಲಾಸ್ಟಿಕ್ ಮತ್ತು ಪೇಪರ್ ಅಂಗಡಿ, ಬೇಸಿಕಲಿ ಪೇಪರ್ ಅಂಗಡಿಯವರು ಇಲ್ಲಿ ಬಂದು ಚೆಕ್ ಮಾಡಿದ್ವು. ಸುಮಾರು 311 kg ಅಷ್ಟು ನಿಷೇಧಿತ ಪ್ಲಾಸ್ಟಿಕ್, ಅದರಲ್ಲಿ ಕ್ಯಾರಿ ಬ್ಯಾಗ್ಸ್ ಇದೆ, ಪ್ಯಾಕಿಂಗ್ ಕವರ್ಸ್ ಇದೆ, ಬೌಲ್ಸ್ಗೆ ಪ್ಲಾಸ್ಟಿಕ್ ಬೌಲ್ಸ್ ಇದೆ, ಮತ್ತು ಅಲ್ಯೂಮಿನಿಯಂ ಫಾಯಿಲ್ಸ್ ಇದೆ. ಅಲ್ಯೂಮಿನಿಯಂ ಫಾಯಿಲ್ಸ್ ಥರ ಇರೋವಂಥ ಪ್ಲಾಸ್ಟಿಕ್ ಫಾಯಿಲ್ಸ್ ಸುಮಾರು 311 kg ಈ ದಿನ ನಾವು ಸೀಸ್ ಮಾಡಿದ್ದೀವಿ. ಸಾಕಷ್ಟು ಅವೇರ್ನೆಸ್ ಕೊಟ್ಟಿದ್ರೂ ಸಹ ಇದು ಪದೇ ಪದೇ ಹಿಂಗೆ ಡಿಸ್ಟ್ರಿಬ್ಯೂಟ್ರ್ ಹತ್ರ ನಮ್ಗೆ ಸಿಗ್ತಾ ಇದೆ. ಇದು ಈ ಅಂಗಡಿಗೆ ಒಂದೂವರೆ ತಿಂಗಳ ಹಿಂದೆ ನಾವು ಬಂದು ಇಲ್ಲಿ ಚೆಕ್ ಮಾಡಿದಾಗ ಯಾವುದೇ ರೀತಿಯ ನಿಷೇಧಿತ ಪ್ಲಾಸ್ಟಿಕ್ ಇರಲಿಲ್ಲ. ಬಟ್ ಇವತ್ತು ಬಂದು ಚೆಕ್ ಮಾಡಿದಾಗ ಸುಮಾರು ಇವತ್ತು 311 kg ಅಷ್ಟು ನಿಷೇಧಿತ ಪ್ಲಾಸ್ಟಿಕ್ ಸಿಕ್ಕಿದೆ. ಸಾಕಷ್ಟು ಅವೇರ್ನೆಸ್ ಇದೆ, ಜನರಲ್ಲೂ ಸಹ ಅವೇರ್ನೆಸ್ ಇದೆ. ಬಟ್ ಸ್ಟಿಲ್ ಇವ್ರನ್ನ ಬಂದು ಕೇಳಿದ್ರೆ ಇಲ್ಲ ನಾನು ಹೊಸದಾಗಿ ಅಂಗಡಿ ಓಪನ್ ಮಾಡಿರೋದು, ಗೊತ್ತಿರಲಿಲ್ಲ, ಇಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾನೂನು ಪ್ರಕಾರ ಇವ್ರ ಮೇಲೆ ಈ ಮೆಟೀರಿಯಲ್ಸ್ ಎಲ್ಲ ಸೀಸ್ ಮಾಡ್ತಾಯಿದ್ದೀವಿ. ಅದೇ ರೀತಿ ಇವ್ರ ಮೇಲೆ ಫೈನ್ ಹಾಕ್ತೀವಿ. ಹೌದು, ಈಗ ಆಲ್ಮೋಸ್ಟ್ 2.5 ವರ್ಷ ಆಯ್ತು ಈಗ ನಾವು ಇದನ್ನ ನಿಷೇಧಿತ ಪ್ಲಾಸ್ಟಿಕ್ನ ಸೀಸ್ ಮಾಡೋಕ್ಕೆ ಶುರು ಮಾಡಿ. ಆಗಿದ್ದು ಸಹ ಈ ಪ್ರಮಾಣದಲ್ಲಿ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವಿನ್ನೂ ಇವ್ರಿಗೆ ಹೆಚ್ಚಿನ ಫೈನು ಹಾಕಬೇಕಾಗತ್ತೆ ಮತ್ತು ಮುಂದಿನ ಕಾನೂನು ಕ್ರಮ ತಗೋಬೇಕಾಗುತ್ತೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ, ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636.
15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕುರುಬ ಸಮುದಾಯದ ಉದ್ಯಮಿಗಳನ್ನು ಪ್ರೋತ್ಸಾಹಿಸಲು ಕನಕೋದ್ಯಮಿ ಕಾರ್ಯಾಗಾರವನ್ನು ಕೋಲಾರ ನಗರದ ಅಂತರಗಂಗೆ ರಸ್ತೆಯ ಸಾಯಿಧಾಮ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ರಾಮಕೃಷ್ಣ ಯೋಗಾಶ್ರಮ ರಾಮೋಹಳ್ಳಿ ಮಠದ ಶ್ರೀ ಪರಮ ಪೂಜ್ಯ ಯೋಗೇಶ್ವರಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಉದ್ಯಮಿಯಾಗಲು ಅವಕಾಶವಿದ್ದು, ಸಮುದಾಯದವರು ಒಗ್ಗಟ್ಟಿನಿಂದ ಮುನ್ನಡೆಯಬೇಕು, ಪರಸ್ಪರ ಬೆರೆತು ಸಹಾಯ ಮಾಡುವ ಗುಣ ಬೆಳೆಸಿಕೊಳ್ಳಬೇಕೆಂದರು. ತುಳಿಯುವ ಬುದ್ಧಿ ಬಿಟ್ಟು ಮುನ್ನಡೆದು ನಿಮ್ಮ ಏಳಿಗೆಯಿಂದಲೇ ಸಮುದಾಯ ಆರ್ಥಿಕವಾಗಿ ಸಬಲೀಕರಣ ಹೊಂದಲು ಸಾಧ್ಯ ಎಂದು ಆಶೀರ್ವಚನ ನೀಡಿದರು. ಕರ್ನಾಟಕ ಹಾಲು ಮತ ಉದ್ಯಮಿಗಳ ಒಕ್ಕೂಟದ ಅಧ್ಯಕ್ಷ ಸುನಿಲ್ ಜಯರಾಜ್, ವಾಣಿಜ್ಯ ತೆರಿಗೆ ಇಲಾಖೆ ಅಪರ ಆಯುಕ್ತ ನಾರಾಯಣಸ್ವಾಮಿ, ಕೈಗಾರಿಕಾ ಮತ್ತು ವಾಣಿಜ್ಯ ಇಲಾಖೆ ನಿವೃತ್ತ ಜಂಟಿ ನಿರ್ದೇಶಕ ಎನ್ ಸುರೇಶ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿದ್ದರು. ಬೀದರ್ ಪ್ರತಾಪ್ ನಗರದ ಲಾಹೋಟಿ ಸೋರುಮನ ವರ್ಕ್ಶಾಪ್ನಲ್ಲಿ ಯುವಕನೊಬ್ಬ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ನಡೆದಿದೆ. ಆತ್ಮಹತ್ಯೆ ಮಾಡಿಕೊಂಡ ಯುವಕ 28 ವರ್ಷದ ಆನಂದ್ ಎಂದು ತಿಳಿದು ಬಂದಿದೆ. ಆತ್ಮಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಯುವಕ ಲಾಹೋಟಿ ಸೋರುಮನ ವರ್ಕ್ಶಾಪ್ನಲ್ಲಿ ಕೆಲಸ ಮಾಡುತ್ತಿರುವುದಾಗಿ ತಿಳಿದು ಬಂದಿದೆ. ಮಹಾದೇವ ನಗರದ ನಿವಾಸಿಯಾಗಿರುವ ಮೃತ ಆನಂದ್ ಅವಿವಾಹಿತ ಎಂದು ತಿಳಿದು ಬಂದಿದೆ. ಪೊಲೀಸ್ ಮತ್ತು ಕುಟುಂಬಸ್ಥರ ಸಮ್ಮುಖದಲ್ಲಿ ಮೃತದೇಹ ಕೆಳಗಿಳಿಸಿ ಮರಣೋತ್ತರ ಪರೀಕ್ಷೆಗಾಗಿ ಬ್ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಯಿತು. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ಮುಂದಿನ ತನಿಖೆ ಕೈಗೊಂಡಿದ್ದಾರೆ. ಶನಿವಾರ ರಾತ್ರಿ ಸುರಿದ ಮಳೆಗೆ ಗೌರಿಬಿದನೂರು ಜನತೆ ಹೈರಾಣಾಗಿದ್ದಾರೆ. ನಗರದ ಮುನೇಶ್ವರ ಬಡಾವಣೆ ಸಂಪೂರ್ಣ ಜಲಾವೃತವಾಗಿದ್ದು, ಬೃಹತ್ ಮರಗಳು ನೆರೆಕುರುಳಿವೆ. ಇನ್ನು ತರಕಾರಿ ಮಾರ್ಕೆಟ್ ಈಜು ಕೊಳೆದಂತಾಗಿದ್ದು, ಗೌರಿಬಿದನೂರು ಮಾರ್ಕೆಟ್ ಒಳಗಡೆ ನೀರು ನುಗ್ಗಿದ ಪರಿಣಾಮ ಜನರು ಪರದಾಡುವಂತಾಯಿತು. ಜನಜೀವನ ಅಸ್ತವ್ಯಸ್ತವಾಗಿದ್ದು, ಅಬ್ಬರದ ಮಳೆಯಿಂದ ರಸ್ತೆಯಲ್ಲಿ ನೀರು ತುಂಬಿ ಹರಿಯಿತು. ಚರಂಡಿ ತ್ಯಾಜ್ಯ ನೀರು ರಸ್ತೆಗೆ ಹರಿದ ಪರಿಣಾಮ ಜನರು ಸಂಚರಿಸಲು ತೀವ್ರ ಪರದಾಡುವಂತಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜಕೀಯ ಕೆಸರೆರಚಾಟದತ್ತ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣ, ವೈಯಕ್ತಿಕ ತೇಜೋವಧೆಯತ್ತ ಇಳಿದ ಜಿಲ್ಲಾ ಕೇಂದ್ರದ ರಾಜಕೀಯ, ಸುಧಾಕರ್ ದಲಿತ ವಿರೋಧಿ ಎಂಬ ಪೋಸ್ಟರ್ ಪ್ರತ್ಯಕ್ಷ, ಮಧ್ಯರಾತ್ರಿಯಲ್ಲೇ ಹಿಡಿದು ರಂಪಾಟ ಮಾಡಿದ ಬಿಜೆಪಿ ನಾಯಕರು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಅವಹೇಳನ ಮಾಡುತ್ತಿರುವುದಕ್ಕೆ ಖಂಡನೆ, ಆಗಸ್ಟ್ 12ರಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ, ಜಿಲ್ಲಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಯಲುವಹಳ್ಳಿ ರಮೇಶ್ ಘೋಷಣೆ. ನೂತನ ತಾಲೂಕು ಚೇಳೂರು ಬಂದ್ ಸಂಪನ್ನ, ಸರ್ಕಾರಿ ಕಚೇರಿಗಳು ಗ್ರಾಮದಿಂದ 5-6 ಕಿಲೋಮೀಟರ್ ದೂರದಲ್ಲಿ ಮಾಡುವುದಕ್ಕೆ ವಿರೋಧ, ಚೇಳೂರು ಸಮೀಪದಲ್ಲೇ ನಿರ್ಮಿಸಲು ಆಗ್ರಹ. ನಂದಿಬೆಟ್ಟ ಮತ್ತಷ್ಟು ಪ್ರಸಿದ್ಧವಾಗಲು ಮುಂಗಾರು ಓಟ ಸಹಕಾರಿ ಎಂದ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್. ದಿವ್ಯಶ್ರೀ ನಂದಿ ಹಿಲ್ಸ್ ಮಾನ್ಸೂನ್ ರನ್ ಯಶಸ್ವಿ, 3000ಕ್ಕೂ ಹೆಚ್ಚು ಓಟಗಾರರು ಭಾಗಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.